ಎತ್ತ ತಂದೆ ತಾಯಿನೇ ತನ್ನ ಮಗನನ್ನು ಸಾಯಿಸಲು ಪರ್ಮಿಷನ್ ಕೊಡಿ ಅಂತ ಕೇಳೋದಕ್ಕೆ ಎಷ್ಟು ಸಂಕಟ ಆಗುತ್ತೆ ಅಲ್ವಾ? ಆ ಭಗವಂತ ಅವ್ರಿಗೆ ಯಾವ ತರದ ಪರಿಸ್ಥಿತಿನಲ್ಲಿ ಇಟ್ಟಿರ್ಬೋದು ಅಲ್ವಾ? ಇದೇ ತರದ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಮೊನ್ನೆ ನಡೆದಿರೋ ಅಂಥದ್ದು ಯಾರಿಗೆ ಕೇಳಿದ್ರು ಮನ್ಸಿಗೆ ತುಂಬಾನೇ ಭಾರ ಆಗುತ್ತೆ. ಎಂತವ್ರಿಗೂ ಈ ತರ ಪರಿಸ್ಥಿತಿ ಕೊಡ್ಬೇಡ ದೇವ್ರೆ ಅಂತ ಕೇಳ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೂ ಆ ಹುಡುಗನ ಹಣೆಯಲ್ಲಿ ಅದೇನ್ ಬರ್ದಿತ್ತೋ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ದಯಾ ಮರಣ ಅಂತ ನಾವು ಬಳಸ್ಬೋದು. ದಯಾಮರಣನ ನಾವು ಕ್ಲೀನ್ ಆಗಿ ಬಿಡಿಸಿ ಹೇಳೋದಾರೆ ಅರ್ಥ ಆಗೋ ತರ. ಕೆಲವೊಬ್ರಿಗೆ ದಯಾಮರಣ ಅಂದ್ರೆ ಏನು ಅಂತ ಕೇಳ್ತಾರೆ. ದಯಾಮರಣ ಅಂತ ಬಿಡಿಸಿ ಹೇಳೋದಾದ್ರೆ, ನನ್ನ ಮಗ ಏನು ಇನ್ನ ಬದುಕಲು ಅವನಿಗೆ ಅಸಾಧ್ಯ, ಅವನು ಸಾಯೋದಕ್ಕೆ ನಿಮ್ ಕಡೆಯಿಂದ ನಾವು ಅವ್ರನ್ನ ಸಾಯಿಸೋದಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತ ಕೇಳ್ತಾರಲ್ಲ, ಅದನ್ನೇ ದಯಾಮರಣ ಅಂತಾರೆ. ಕೆಲವೊಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ದಯಾಮರಣ ಅಂದ್ರೆ ಏನು ಸಿಸ್ಟರ್ ಅಂತ. ಅದಕ್ಕೋಸ್ಕರ ನಾನು ಇದನ್ನ ಬಿಡಿಸಿ ಹೇಳಿದ್ದೀನಿ ದಯಾಮರಣ ಬಗ್ಗೆ. ಇದೇ ತರ ಒಂದು ಸ್ಟೋರಿ 4ನೇ ಮಾಡಿಯಿಂದ ಬಿದ್ದಿರ್ತಾರೆ. ಹರೀಶ್ ರಾಣಾ ಅಂತ ಇವ್ರ ಹೆಸರು. ವಿಧಿಯಾಟ ಅಂದ್ರೆ ಇದೆ ಅಂತ ಅನ್ಸುತ್ತೆ ನೋಡಿ. 4ನೇ ಮಾಡಿಯಿಂದ ಬಿದ್ದು ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರುತ್ತೆ. ಆಸ್ಪತ್ರೆಗೆ ಸೇರಿಸ್ತಾರೆ, ಡೈರೆಕ್ಟ್ ಕೋಮಾಗ ಹೋಗ್ತಾರೆ. ಯಾವುದೇ ತರದ ಚಿಕಿತ್ಸೆನೂ ಫಲಕಾರಿ ಆಗೋದಿಲ್ಲ. ಟ್ಯೂಬ್ ಹಾಕ್ಬಿಟ್ಟು ಟ್ಯೂಬಲ್ಲಿ ಮುಖಾಂತರ ಅವರಿಗೆ ಊಟನ ಏನು ಕೊಡ್ತಾ ಇರ್ತಾರೆ. ಅವ್ರ ಅಪ್ಪ ಅಮ್ಮನ ಅದ್ಯಾವ ದೇವರ ಸೃಷ್ಟಿ ಅಂತ ಹೇಳ್ಬೋದು. ಆ ಮಗ ಇವತ್ತಲ್ಲ ನಾಳೆ ಹುಷಾರಾಗ್ತಾನೆ ಅಂತ ಅವರು ಸತತ ಪ್ರಯತ್ನ ಮಾಡಿದ್ದಾರೆ. ಅವ್ರ ಹತ್ರ ಏನಿತ್ತು ಹಣ ಆಸ್ತಿ ಎಲ್ಲಾನು ಖರ್ಚು ಮಾಡಿದ್ದಾರೆ. ಅವರು ಕೂಡ ಏನು ಜೋರಾಗಿ ಇರೋಂತ ಒಂದು ಕುಟುಂಬ ಏನಲ್ಲ. ಅವರು ಕೂಡ ರಸ್ತೆ ಬದಿನಲ್ಲಿ ಸ್ಯಾಂಡ್ವಿಚ್ ಮಾರ್ಕೊಂಡು ಜೀವನ ಮಾಡ್ತಿರ್ತಾರೆ, ಗಂಡ ಹೆಂಡತಿ. ಮಗ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ. ಓದಿ ನನ್ನ ಮಗ ಒಂದು ಒಳ್ಳೆ ಭವಿಷ್ಯ ಕಟ್ಕೊಂತಾನೆ ಅಂತ ಆಸೆ ಪಟ್ಟಿರ್ತಾರೆ. ಬಿದ್ದು ಈ ರೀತಿ ಆದಾಗ 13 ವರ್ಷಗಳ ಕಾಲ ಒಂದು ಎಳೆ ಮಗುಗಿಂತ ಚೆನ್ನಾಗಿ ಅವ್ರು ನೋಡ್ಕೊಂಡ್ ಬರ್ತಾರೆ. ಡಾಕ್ಟರ್ ಕಡೆಯಿಂದ ಗೊತ್ತಾಗುತ್ತೆ ವಯಸ್ಸಾದ ತಂದೆ ತಾಯಿ, ಅವ್ರಿಗೂ ಕೂಡ ವಯಸ್ಸಾಗಿದೆ, ಅವ್ರಿಗೂ ನೋಡೋರಿಲ್ಲ. ಇದೇ ತರ ನನ್ನ ಮಗನ ಕಷ್ಟ ಎಲ್ಲಿವರೆಗೂ ಅಂತ ಅವ್ರಿಗೂ ಅರಿವಿಲ್ಲ. ಮಗನ ಈ ಪರಿಸ್ಥಿತಿ ಎಲ್ಲ ನೋಡಿ ಅವ್ರಿಗೆ ತುಂಬಾನೇ ಸಂಕಟ ಆಗಿ ಇದ್ ಮಾಡಿ ಕೊನೆಗೆ ಡಾಕ್ಟರ್ ಹೇಳ್ತಾರೆ, ನೀವೇನೇ ಮೆಡಿಸಿನ್ ಕೊಡ್ಸಿದ್ರು, ಯಾವುದೇ ತರ ಇದ್ ಮಾಡಿದ್ರು ಈ ತರ ಜೀವಂತ ಶವವಾಗಿರ್ತಾರೆ. ಯಾವುದೇ ತರದ ಮೆಡಿಸಿನ್ ವರ್ಕ್ ಆಗಲ್ಲ ಇವ್ರ ಮೇಲೆ, ತುಂಬಾ ನರಳಾಡ್ತಿರ್ತಾರೆ ಅಂತ ಹೇಳ್ತಾರೆ. ಇದನ್ನ ಕೇಳ್ದಂತ ಈ ತಂದೆ ತಾಯಿಗಳಿಗೆ ತುಂಬಾನೇ ನೋವಾಗುತ್ತೆ. ಕೊನೆಗೆ ದಯಾಮರಣ ಅವರಿಗೆ ಬೇರೆ ದಾರಿನೇ ಇಲ್ದಲೆ ಕೋರ್ಟ್ ಮುಖಾಂತರ ದಯಾಮರಣಕ್ಕೆ ಅಪ್ಲೈ ಮಾಡ್ತಾರೆ. ಕೋರ್ಟ್ ಅವ್ರದ ಎಲ್ಲಾ ತರದ ಮೆಡಿಕಲ್ ಸರ್ಟಿಫಿಕೇಟ್ನ ಎಲ್ಲ ನೋಡಿ ಪರಿಶೀಲಿಸಿ ಇವ್ರ ಮೇಲೆ ಇನ್ಯಾವುದೇ ತರದ ಮೆಡಿಸನ್ ವರ್ಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ 13 ವರ್ಷದಿಂದ ಕೋಮಾದಲ್ಲಿ ಇದ್ದಂತ ಹರೀಶ್ ರಾಣಾ ಅವ್ರಿಗೆ ಮುಕ್ತಿ ಕೊಡೋದಕ್ಕೆ ಕೋರ್ಟು ಅವರಿಗೆ ಸಲಹೆ ಕೊಡುತ್ತೆ. ತುಂಬಾ ಹಿಂಸೆ, ಕರಳು ಸಂಕಟ ಅಂತಾರಲ್ಲ, ಎತ್ತವ್ರಿಗೆ ನಮ್ಗೆ ಇದನ್ನ ನೋಡಕ್ಕೆ ಅಸಾಧ್ಯ. ಕೊನೆಯ ಕ್ಷಣಗಳು ನಾನು ಈ ವಿಡಿಯೋ ಪ್ಲೇ ಮಾಡ್ತಿದ್ದೀನಿ ನೋಡಿ. ಈ ತರ ಒಂದು ಪರಿಸ್ಥಿತಿನ ನೋಡೋದಕ್ಕೆ ಭಗವಂತ ಯಾರಿಗೂ ಈ ಪರಿಸ್ಥಿತಿ ಕೊಡ್ಬಾರ್ದು ಅಂತ ಕೇಳ್ಕೊತೀವಿ. ವಿಡಿಯೋ ನೋಡ್ಕೊಂಡ್ ಬನ್ನಿ. सबको माफ करते हुए और सबसे माफी मांगते हुए उठ जाओ, ठीक है? ನೋಡಿರಿ ಅಲ್ವಾ, ಈ ತರ ಒಂದು ಸಿಚುವೇಶನ್. ಏನ್ ಹೇಳೋದು ಈ ಸಿಚುವೇಶನ್ ಬಗ್ಗೆ? ಈ ತರ ಒಂದು ಕೆಟ್ಟ ಪರಿಸ್ಥಿತಿನ ತಂದೆ ತಾಯಿಗಳು ನಿಂತ್ಕೊಂಡು ನೋಡ್ತಾರೆ ತನ್ನ ಮಗಂದು ಅಂತಂದ್ರೆ ಎಷ್ಟೋ ಅವರಿಗೆ ಕಷ್ಟ ಆಗಿರುತ್ತೆ ಅಲ್ವಾ? ಎಷ್ಟೊಂದ್ ಜನ ತುಂಬಾನೇ ನಾವು ಕಷ್ಟ ಪಡ್ತಿದೀವಿ, ನಾವು ಒದ್ದಾಡ್ತಿದೀವಿ, ನಮ್ಮ ಜೀವನ ಯಾರಿಗೂ ಬೇಡ ಅಂತ ಅನ್ಕೊಂತಿರ್ತೀರ. ಇದಕ್ಕಿಂತ ಕಷ್ಟ ಪಡ್ತಿದ್ದೀರಾ? ಇದಕ್ಕಿಂತ ಇದಾಗ್ತಿದ್ಯಾ ನಿಮ್ ಜೀವನದಲ್ಲಿ? ನಿಜವಾಗ್ಲೂ ಹುಟ್ಟಿ ಜೀವಂತ ಶವ ಆಗಿ ಎಷ್ಟು 13 ವರ್ಷ ಯಾವ ಕೋಮದಲ್ಲಿ ಇದ್ದವ್ರಿಗೆ ಹೇಗಿರುತ್ತೆ ಮನಸ್ಥಿತಿ ಅಂತಂದ್ರೆ, ಅವ್ರಿಗೆ ಏನು ದೇಹ ಒಂದೇ ಕೆಲಸ ಮಾಡ್ತಿರಲ್ಲ, ಬಟ್ ಮನಸ್ಸು ಬುದ್ಧಿ ಎರಡೂ ಓಡ್ತಾ ಇರತ್ತೆ. ಅವ್ರಿಗೆ ಏನೇನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ, ಅವ್ರಿಗೆ ಏನೇನ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ಅವ್ರ ಪಕ್ಕ ಸುತ್ತಮುತ್ತ ಏನ್ ನಡೀತಿದೆ, ನಾನು ಯಾಕೆ ಎಷ್ಟು ನರ್ಕದಲ್ಲಿ ಬಿದ್ದಿದ್ದೀನಿ ಅಂತ ಒಂದೊಂದ್ ನಿಮಿಷಕ್ಕೂ ಕೊರಗಿ ಅವರು ಮನ್ಸು ಆಲ್ರೆಡಿ ಸಾವನ್ನಪ್ಪಿರುತ್ತೆ. ಅಂತ ಕೋಮಾ ಸ್ಟೇಜ್ ಅಲ್ಲಿ 13 ವರ್ಷ ಅವ್ರ ಅಪ್ಪ ಅಮ್ಮಂಗೆ ನಿಜವಾಗ್ಲೂ ಕೈ ಮುಗಿದು ನಮಸ್ಕಾರ ಮಾಡ್ಬೇಕು. ಅವ್ರ ಮಗನ ಆಸೆಗೆ ಅಷ್ಟು ವರ್ಷ ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜ ಅವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಆ ಹರೀಶ್ ರಾಣಾಗೆ ಇನ್ ಮುಂದೆನಾರು ದೇವರು ಒಂದು ಒಳ್ಳೆ ಆತ್ಮಕ್ಕೆ ಶಾಂತಿ ಕೊಟ್ಟು ಮುಂದಿನ ಜನ್ಮ ಒಂದು ಒಳ್ಳೇದಾಗಿ ಒಂದು ಚೆನ್ನಾಗಿ ಜೀವನ ಮಾಡುವಂತ ಒಂದು ಮನುಷ್ಯನಾಗಿ ಹುಟ್ಟು ಬರ್ಲಿ ಅಂತ, ಒಂದು ಜೀವಿಯಾಗಿ ಹುಟ್ಟು ಬರ್ಲಿ ಅಂತ ಕೇಳ್ಕೋಬಹುದು ಅಷ್ಟೇ ನಾನು.
ತುಂಬಾ ಮನ್ಸಿಗೆ ಬೇಜಾರಾಯ್ತು ಇತ್ತೀಚೆಗೆ. ಆ, ಯಾವ್ದೋ ನನ್ಗೆ ಇಷ್ಟು ಮನ್ಸಿಗೆ ಬೇಜಾರಂತ ಅನ್ಸಿರ್ಲಿಲ್ಲ. ಈ ವಿಡಿಯೋ ತುಂಬಾನೇ ಬೇಜಾರಂತ ಅನ್ನಿಸ್ತು. ಆ ಕ್ಷಣಗಳು, ಆ ಸಾವಿನ ಕ್ಷಣಗಳು, ಅವರಿಗೆ ಹಂತವಾಗಿ ಮೆಡಿಸಿನ್ ಕೊಟ್ಟು ಅವ್ರನ್ನ ಸಾವನ್ನಪ್ಪಿಸ್ತಾ ಇದ್ದಾರೆ. ಅದ್ ನೋಡಿದ್ರೆ ಎಂಥವ್ರಿಗೂ ಒಂದ್ ನಿಮಿಷ ಬೇಜಾರ್ ಅನ್ಸುತ್ತೆ. ಮಕ್ಕಳು ಆದಷ್ಟೂನು ಯಾರ್ಯಾರು ಒಂದು ವಯಸ್ಸಿನಲ್ಲಿ ಒಂದು ಏಜಿಗೆ ಬಂದ ತಕ್ಷಣ ಒಂದು ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ತಿರಲ್ಲ, ನಾನು ಇನ್ನೂ ಏನು ಆಗಲ್ಲ ಅಂತ ಗಾಡಿ ಓಡಿಸೋದು, ಹೇಗ್ ಬೇಕಂಗೆ ಆಟ ಆಡ್ತೀವಿ, ಹೇಗ್ ಬೇಕಂಗೆ ಜಂಪ್ ಮಾಡ್ತೀವಿ ಅಂತಿರಲ್ಲ, ದಯವಿಟ್ಟು ಮಾಡ್ಬಿಡಿ. ಇದೆಲ್ಲ ಅಪ್ಪ ಅಮ್ಮ ಈ ತರದ ಪರಿಸ್ಥಿತಿನೇ ಎದುರಿಸೋಕ್ಕಾಗಲ್ಲ. ನೀವು ಕೂಡ ಈ ತರದ ಪರಿಸ್ಥಿತಿ ಯಾರಾದ್ರೂ ಹೋದ್ರೆ ಇದನ್ನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ದಯಾಮರಣ ಆಗಿರೋದು. ಇದುವರೆಗೂ ಈ ತರದ್ದು ನಡೆದಿಲ್ಲ. ಅವ್ರ ಅಪ್ಪ ಅಮ್ಮಂಗೆ ಇದನ್ನೆಲ್ಲ ತಡ್ಕೊಳೋ ಶಕ್ತಿ ಕೊಡ್ಲಿ ಅಂತ ಹೇಳ್ತೀವಿ. ಇದು ಇವತ್ತಿನ ವಿಶೇಷ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.